ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಚಿರೋಟಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನೋಡಿ ಮೈದಾನ ಈಗ ಅಳತೆ ಹಾಕಿ ತೋರಿಸ್ತೀನಿ. ಮೈದಾ ಮತ್ತು ಚಿರೋಟಿ ರವೆ ಹಾಕ್ಕೊಳ್ತೀನಿ. ಈಗ ಮೊದಲಿಗೆ ಮೈದಾನ ಈಗ ಈ ಗ್ಲಾಸ್ ಅಳತೆಯಲ್ಲಿ ಈಗ ಇದರಲ್ಲಿ 2 ಗ್ಲಾಸು ಮೈದಾ ಹಸಿಟ್ಟು ತಗೊಳ್ತಾ ಇದ್ದೀನಿ. ಇದಕ್ಕೆ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಇದು 1/4 ಗ್ಲಾಸಷ್ಟು ಚಿರೋಟಿ ರವೆ. ಇದನ್ನು ಈಗ ಕಲಿಸ್ಕೊಂಬಿಡೋಣ ನೀರು ಹಾಕಿ. ನೋಡಿ ಗೈಸ್, ಕಲಸಿಟ್ಕೊಂಡಿದ್ದೀನಿ. ಈಗ ಈ ಹದಕ್ಕೆ ಬಂದಿದೆ. ಇದು ಈ ಥರ ಹಿಟ್ಟನ್ನ ನೀವು ಕಲಸಿಟ್ಕೊಂಡ್ಬಿಡ್ಬೇಕು ಫಸ್ಟನ್ನೇ, ಆಯಿತಾ? ಈಗ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ. ನೋಡಿ ಗೈಸ್, ಈ ಥರ ಚಪಾತಿ ಹಿಟ್ಟನ್ನು ಇದು ಒಂದೊಂದು ಚಪಾತಿ ಒತ್ತ ಹಾಗೆ ಇಷ್ಟಿಷ್ಟು ಇದನ್ನು ಹಿಟ್ಟನ್ನು ತಗೊಂಬಿಡಿ. ನೀವು ಈಗ ತಗೊಂಬಿಟ್ಟು ಸ್ವಲ್ಪ ಮೈದಾ ಹಸಿಟ್ಟು ಮೇಲೆ ಈ ಥರ ಮಾಡ್ಕೊಂಬಿಟ್ಟು ಒಂದೊಂದೇ ಲೇಯರ್ ಈ ಥರ ಒತ್ಕೊಂಬಿಡಿ. ಈಗ ಈ ಥರ ಒತ್ಕೊಂಬಿಡಿ ಚಪಾತಿ. ಅದಕ್ಕೆ ಚಪಾತಿ ಹೇಗೆ ಲಟ್ಟಿಸ್ಕೊತೀರ ಹಾಗೆ ಇಷ್ಟಿಷ್ಟು ಲಟ್ಟಿಸ್ಕೊಂಬಿಡಿ, ಆಯಿತಾ? ಆಮೇಲೆ ಇದು ಪ್ರತಿ ಒಂದು ಲೇಯರ್ಗೂ ಈ ಥರ ತುಪ್ಪ ಹಾಕ್ಬಿಡಿ, ಸವರ್ಕೊಂಬಿಡಿ ಚೆನ್ನಾಗಿ. 3 ಲೇಯರ್ ಮಾಡ್ಕೊಳ್ಳಿ. ಪ್ರತಿಯೊಂದು ಲೇಯರ್ಗೂ ತುಪ್ಪ ಹಾಕ್ಕೊಂಡೋಗಿ. ಈಗ ಇದೊಂದು ಹೊತ್ಕೊಂಬಿಡಿ, ಅದ್ರ ಮೇಲೆ ಹಾಕಿ ಮತ್ತೆ ತುಪ್ಪ ಹಾಕಿ, ಮತ್ತು ಇನ್ನೊಂದು ಮತ್ತೆ ತುಪ್ಪ ಹಾಕಿ ಮತ್ತೆ ರೋಲ್ ಮಾಡ್ಕೊಂಬಿಡಿ. ಈಗ ಇದೊಂದು ಆಯಿತಾ? ಈಗ ಇದೆ ಇನ್ನೊಂದು. ಈಗಿದೆಯಲ್ಲ, ಇದು ಒತ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಡಿ. ಇದನ್ನು 3 ಲೇಯರ್ ಮಾಡ್ಕೊಳ್ಳಿ. ಈಗ ಮತ್ತೆ ನೋಡಿ ಇದ್ರ ಮೇಲೆ ಹೀಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ತುಪ್ಪ ಹಾಕ್ಕೊಂಬಿಡಿ. ಈ ಥರ ಮತ್ತು ಫೈನಲಾಗಿ ಇನ್ನೊಂದು ಒತ್ಬಿಟ್ಟು ಮತ್ತೆ ರೋಲ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಡೋದು, ಆಯಿತಾ? ಇದು ಒಂದು. ಫೈನಲಾಗಿ ಇನ್ನೊಂದನ್ನು ಇದು ಮಾಡಿಬಿಟ್ಟು ಹಾಕ್ಬಿಡಿ, ಕಟ್ ಮಾಡಿ. ಈಗ ಇದು ಇನ್ನೊಂದನ್ನು ಈಗ ಹಾಕ್ಬಿಡಿ. ಹೀಗೆ ಹಾಕ್ಬಿಟ್ಟು ಮತ್ತು ಇದಕ್ಕೆ ಸ್ವಲ್ಪ ತುಪ್ಪನ ಸವರ್ಬಿಡಿ. ತುಪ್ಪ ಎಷ್ಟು ಧಾರಾಳವಾಗಿ ಸವರ್ತೀರ ಅಷ್ಟು ಸ್ಮೂತಾಗಿ ಬರುತ್ತೆ ಇದು. ಆಯಿತಾ? ಈಗ ಇದಿಷ್ಟ ಆಗಾದ್ಮೇಲೆ ಈಗ ಇದನ್ನು ಈ ಥರ ರೋಲ್ ಮಾಡಿಕೊಡಿ. ಹೀಗೆ ಮಾಡಿದ್ರಾ? ಇದು ಹೀಗಾದ್ಮೇಲೆ ಇದನ್ನು ಚಾಕುಲಿ ಕಟ್ ಮಾಡಬೇಕು. ಈ ಥರ ಇಲ್ಲಿ ಆಲ್ರೆಡಿ ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಹಿಂಗೆ ಲೇಯರ್ ಬರುತ್ತೆ, ಈ ಥರ, ಆಯಿತಾ? ಹೀಗೆ ಲೇಯರ್ ಹಿಂಗೆ ಬರುತ್ತೆ. ಇದನ್ನು ಒತ್ಕೊಂಡ್ಬಿಡೋದು. ಈ ಥರ ಕಟ್ ಮಾಡ್ಕೊಳ್ಳಿ ಈ ಟೈಪ್ ಅಷ್ಟೇ. ಆಮೇಲೆ ತೋರಿಸ್ತೀನಿ. ಮತ್ತೆ ಎಣ್ಣೆಗೆ ಬಿಟ್ಕೊಳ್ಳೋದು ಒತ್ತಿ
ಸೊ ಗೈಸ್ ಈ ಥರ ಒತ್ಕೊಬೇಕು. ಈಗ ನೋಡಿ ಹಿಂಗೆ ಪದ್ರ ಪದ್ರ ಈ ಥರ ಚೆನ್ನಾಗಿ ಬರುತ್ತೆ. ಇದು ಒತ್ತಿದ್ನ ಎಣ್ಣೆಗೆ ಕರಿಯೋದು. ಈಗ ನೋಡಿ ಎಣ್ಣೆಗೆ ಹಾಕ್ತೀನಿ. ನೋಡಿ ಈಗ ಎಣ್ಣೆಗೆ ಹಾಕ್ಕೊಳ್ಳಿ. ಸ್ವಲ್ಪ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ಮಾಡಿ ಕರೀರಿ. ಈಗ ಒಂದೊಂದೇ ಒತ್ಕೊಂಡು ಈ ಥರ ಎಣ್ಣೆಲಿ ಹಾಕ್ಕೊಳ್ಳಿ. ನೋಡಿ ಗೈಸ್ ಈ ಥರ ಎಣ್ಣೆಲಿ ಕರ್ಕೊಂಡು ಲಾಸ್ಟಿಗೆ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಸಕ್ಕರೆ ಹಾಕಿ ಉದುರಿಸ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ಈಗ ಚಿರೋಟಿಗೆ ಇದು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಆ ಚಿರೋಟಿ ಇದ್ರ ಮೇಲೆ ಸಕ್ಕರೆನೆಲ್ಲ ಪೌಡ್ರನ್ನೆಲ್ಲ ಉದುರಿಸ್ತೀನಿ. ಈಗ ಇದು ಕರೆದಿಟ್ಕೊಂಡಿರೋಂಥ ಚಿರೋಟಿಗೆ ನೋಡಿ ಈ ಥರ ಸಕ್ಕರೆ ಪೌಡ್ರನ್ನ ಈ ಥರ ಉದುರಿಸೋದು. ಅದು ಎಣ್ಣೆಯಿಂದ ತೆಗ್ದಂಗೆನೇ ನೀವು ಸಕ್ಕರೆ ಪೌಡ್ರ್ ಹಾಕ್ಬಿಟ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎರಡು ಸೈಡ್ ಹಾಕಿ ಈ ಥರ ತಿರುಗಿಸ್ಬಿಟ್ಟು. ಸೊ ಫೈನಲಿ ಗೈಸ್ ಚಿರೋಟಿ ಈಗ ರೆಡಿ ಇದೆ. ಈ ಚಿರೋಟಿ ನೀವುಗಳು ಎಲ್ಲ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಹಾಗೆ ಇದನ್ನು ಟ್ರೈ ಮಾಡಿ ಮತ್ತು ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಮರಿಬೇಡಿ ಗೈಸ್. ಎಲ್ಲ ಚಾನಲ್ ನೋಡ್ತೀರಾ, ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹೇಳ್ರಿ ತಿಂದ್ರಲ್ಲ? ತುಂಬ ಚೆನ್ನಾಗಿದೆ ಕಣೆ. ವೆರಿ ವೆರಿ ಬ್ಯೂಟಿಫುಲ್, ವೆರಿ ಗುಡ್.